ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಲೈನಲ್ಲಿ ನೀವು ನೋಡಿದ್ದೀರಾ ಇವತ್ತು ಏನು ವೀಡಿಯೋ ಅಂತ. ಸೊ ಇವತ್ತು ಸ್ಕ್ಯಾನಿಂಗ್ ಇದೆ 20 ವೀಕ್ದು. ಸೊ ಅದಕ್ಕೋಸ್ಕರ ನಾನು ಸ್ಕ್ಯಾನಿಂಗಿಗೆ ಹೊರಟಿದ್ದೀನಿ. ಮಾರ್ನಿಂಗ್ ಎದ್ದು ಪೂಜೆ ಮಾಡಿ ಟಿಫನ್ ಮಾಡಿ ಸ್ಕ್ಯಾನಿಂಗಲ್ಲಿ ಏನು ಹೇಳ್ತಾರೆ ಅಂತ ನಾನು ನಿಮಗೆ ಗಂಟೆ 6 ನಿಮಿಷ. ಯಾವಾಗ 10:30 ಏನೋ ಹೊಸಲ 9:30. ಚಿನ್ನ ಆ ಕಡೆ ನಡಿ. ಆಮೇಲೆ ಇದ್ದಾಗ ನಂಗೆ ಬೈದಾನು ಸರಿಗೆ. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ವೆಯ್ಟಿಂಗಲ್ಲಿದ್ದರು ಸ್ಕ್ಯಾನಿಂಗ್ಗೆ ಅಂತ. ಆ ಟೈಮಲ್ಲಿ ಇನ್ನೇನು ಮಾಡೋದಂತ ನಾನು ನಮ್ಮ ಹಸ್ಬೆಂಡು ಕ್ಯಾಮ್ರಾ ಯಾವ ಥರ ನೋಡಬೇಕು ಅಂತ ನಮ್ಮ ಹೇಳ್ಕೊಡ್ತಾ ಇದ್ದರು. ನಾನು ಕೇಳಿಸ್ಕೊತಾ ಇದ್ದೆ. ನಮಸ್ಕಾರ ಫ್ರೆಂಡ್ಸ್, ನೋಡಿ ಮುಗಿಸ್ತಾನೆ ಕ್ಯಾಮ್ರಾ ಮಾಡೋದು ಮುಗಿದಾನೆ. ಕ್ಯಾಮ್ರಾ ನೋಡ್ತಾನೆ. ಅರ್ಧದಲ್ಲಿ ಅರ್ಧ ತಿಂತೀನಿ. ವಾವ್, ನೀನು ಮನೆಗೆ ಪಪ್ಪನ್ ಇದನ್ನ ಕುಕ್ಕಿಸ್ಬೇಡ. ಅವತ್ತಿಲೆಲ್ಲ ಕುತ್ಕೊಂಡಿದ್ದೆ ಕಟ್ಟನ ಅಂತ ಹಿಂಗ ನಿಧಾನ. ಪ್ರಾಮಿಸ್ ಜಾಸ್ತಿ ಕುಕ್ಕಿಸ್ತಿದ್ದೆ ಆ ಬೆಳಗ್ಗೆಗಿನ. ಎಷ್ಟೊಂದು ಕುಕ್ಕಿಸ್ತಿದ್ಯಾ? ಅದು ಊಟ ಮಾಡಲ್ಲ ಜಾಸ್ತಿ. ಊಟ ಮಾಡಿರಕ್ಕ ಇಲ್ಲ ಮನೆಗೆ ಹೋಗಿ ಎಷ್ಟು ಮಾಡ್ಕೊಂತಲ್ಲ. ಅದೇನು ಬಿಟ್ಟಿದ್ದು ನಮ್ಮ ಮನೆಗೆ ದಿನ ಅದರಲ್ಲೇ ಕುತ್ಕೊಂಡು ಇನ್ನು ಜಾಸ್ತಿ ಹೋಗ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಮನೆಗೆ ಬರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಮಲ್ಕೊಬಿಟ್ಟಿದೆ. ಇವಾಗ ಮತ್ತೆ ಊಟ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಮಾರ್ನಿಂಗ್ 10 ಗಂಟೆಗೆ ಹೋಗಿದ್ದೆ. ಸ್ಕ್ಯಾನಿಂಗಿಂದ ಆಚೆ ಬಂದಿದ್ದೆ 4 ಗಂಟೆ ಆಯಿತು. ಮತ್ತು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 6 ಗಂಟೆಗೆ. ಅಲ್ಲಿಂದ ಸೀದಾ ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ಕೊಂಡು ಡಾಕ್ಟ್ರು ಎಲ್ಲ ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನೋಡಿ ರಿಪೋರ್ಟ್ ಬಂತು. 20 ವೀಕ್ಸ್ ಆನಿಯಲ್ ಯಾವುದಪ್ಪ ಇದು ಅನಾಮಲಿ ಸ್ಕ್ಯಾನ್. ನೋಡೋದಕ್ಕೆ 9 ಪೇಜ್ ಇದೆ. ಬಟ್ ನನಗೆ ಇಷ್ಟರೊಳಗೆ ಅರ್ಥ ಆಗಿದ್ದೆ ಒಂದೇ ಪಾಪದು ಆರ್ಟ್ರೈಟ್ 148 ಇದೆ. ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಮಾತ್ರ ಬ್ಲಡ್ ಚೆಕಪ್ಪಿಗೆ ಹೇಳಿದ್ದಾರೆ, ಅದಕ್ಕೆ ಹೋಗ್ಬೇಕು ಅಷ್ಟೇ. ಡಾಕ್ಟ್ರು ಮಾತ್ರ ಹೇಳಿದ್ದಿಷ್ಟೇ, ಡಯಟ್ ಮಾಡಿ ವಾಕಿಂಗ್ ಮಾಡಿ ಅಂತ. ಅವಾಗಿಂದ ನಮ್ಮ ದೀಪ ಇಟ್ಕೊಬಿಟ್ಟೈತೆ. ಮಾರ್ನಿಂಗ್ಗೆ 6 ಗಂಟೆಗೆ ಎದ್ದೊಳ್ಬೇಕು, ವಾಕಿಂಗ್ ಮಾಡಬೇಕು, ಡಯಟ್ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅಂತ ತಲೆ ತಿಂತಾ ಕುಂತವ್ರೆ ನಮ್ಮ ಹಸ್ಬೆಂಡು.
ಸ್ವಲ್ಪ ಏನಾದರೂ ಡಾಕ್ಟರ್ ಹೇಳಿದ್ರೆ ಸಾಕು ಅದನ್ನೇ ಮನೆಗೆ ಬಂದು ತಲೆ ಚಿಟ್ಟಿಡಿಯಂಗೆ ಬೈತಾನೇ ಇರೋದು. ಬಟ್ಟೆ ಟೈರ್ಡ್ ಆಗೋಯ್ತು ಫ್ರೆಂಡ್ಸ್. ಬಂದ ತಕ್ಷಣವೇ ಮಲ್ಕೊಬಿಟ್ಟಿದೆ. ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಪೋರ್ಟ್ ಮಾಡೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ಗುಡ್ ನೈಟ್, ಬಾಯ್ ಫ್ರೆಂಡ್ಸ್.